ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಇಸ್ ಚರಣ್. ನಾವು మన ಅನಾಲಿಸಿಸ್ ಏನು ಮಾಡಿದ್ವಿ, ನಿನ್ನೆ ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ, ಬ್ಯಾಂಕ್ ನಿಫ್ಟಿನ ಅವಾಯ್ಡ್ ಮಾಡಿ ಅಂತ ಹೇಳಿದ್ದೆ. ಅದು ಏನಾಗಿದೆ, ಆಮೇಲೆ ನೆನ್ನೆ ನಾವೇನು ಟ್ರೇಡ್ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟ ಪಿ ಎನ್ ಎಲ್ಲು, ಓಕೆ, ಅದೆಲ್ಲ ನೋಡೋಣ. ಒಂದು ಸತಿ ಅನಾಲಿಸಿಸ್ ವೀಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಪ್ಲಸ್ ಟೆಲಿಗ್ರಾಮಲ್ಲಿ ಏನೇನು ಅಪ್ಡೇಟ್ ಮಾಡಿದ್ವಿ ಅದರಿಂದ ಅವ್ರಿಗೆ ಹೆಲ್ಪ್ ಆಗಿದೆ ಎಲ್ಲ ಕೂಡ ನೋಡೋಣ. ಓಕೆ, ಒಂದು ಸಲ ಅನಾಲಿಸಿಸ್ ವೀಡಿಯೋ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಅನಾಲಿಸಿಸ್ ವೀಡಿಯೋ 5 ಮಿನಿಟ್ಸ್ ಇರ್ತದೆ. ಅದು ನಾನು ಯೂಟ್ಯೂಬಲ್ಲೆಲ್ಲ ಅಪ್ಲೋಡ್ ಮಾಡಿಲ್ಲ, ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ, ಟೆಲಿಗ್ರಾಮಲ್ಲಿ ಗೊತ್ತಿರ್ತದೆ. ಓಕೆ, ನೋಡ್ಕೊಳ್ಳಿ. 5 ನಿಮಿಷನೂ ಪ್ಲೇ ಮಾಡಲ್ಲ, ಆ ಸ್ಟೋರಿ ಎಲ್ಲ ನೀವು ಹೇಳೋಕ್ಕೆ ಬರಲ್ಲ, ಯಾಕಂದರೆ ಈ ವಿಡಿಯೋ ಲೆಂತ್ ಆಗಿಬಿಡುತ್ತೆ. ಅನಾಲಿಸಿಸ್ ಏನು ಹೇಳಿದ್ರೆ ಅದು ಮಾತ್ರ ಕೇಳಿಸ್ಕೊಳ್ಳಿ, ಲೆವೆಲ್ಸ್ ನೋಡಿಟ್ಕೊಳ್ಳಿ, ಲೆವೆಲ್ಸ್ ಹೆಂಗೆ ವರ್ಕ್ ಆದವು ನೋಡೋಣ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೆನಪಿಟ್ಕೊಳ್ಳಿ, ನಿಫ್ಟಿ ಲೆವೆಲ್ಸ್ ಕೂಡ ತೋರಿಸ್ತೀನಿ ನಾನು. ఇది బ్యాంక్ నిఫ్టీ చూసుకుంటే సార్, నిఫ్టీలో సెల్లింగ్ వస్తే బ్యాంక్ నిఫ్టీ ఫిక్స్ అయ్యిందా, బయింగ్ ఆపర్చునిటీ వస్తే దీని మీద 15 మినిట్సే వాడాలి సార్. అది 15 నిమిషాలు టైమే వాడాలి. ఎందుకంటే ఇక్కడ 25,650 నుంచి మార్కెట్ మళ్ళీ రిటర్న్ వచ్చిపోయే ఛాన్స్ ఉంది కాబట్టి 25,650 వెళ్ళి రిటర్న్ వచ్చిపోయే ఛాన్స్ ఉంది కాబట్టి ఇక్కడ మనకి ఎంట్రీ ఇచ్చి రిటర్న్ వచ్చినట్టే మళ్ళీ లాస్ అయిపోతాం, ఎస్ఎల్ ఎక్కుతుంది. అందుకే దీని మీద ఒక 50 మినిట్స్ క్యాండిల్ క్లోజ్ రీట్రేస్ చేసి హై క్రాస్ అయితే బయింగ్ ప్లాన్ చేసుకోవాలి. అది కూడా ఎవరి 20 పాయింట్స్కి టీఎస్ఎల్ చేస్తూ పోవాలి. 650 బ్రేక్ అయిందంటే మళ్ళీ వెళ్ళిపోతుంది 750 వరకు. ఓకే సార్, దీని మీద బయింగ్లో ఉంటాం. బయింగ్ ఆపర్చునిటీ వస్తే నిఫ్టీలో బై చేస్తాం, సెల్లింగ్ ఆపర్చునిటీ వస్తే బ్యాంక్ నిఫ్టీలో ట్రై చేద్దాం. బికాస్ నెక్స్ట్ 2 డేస్ హాలిడేస్ ఉన్నాయి, మార్కెట్ ఆల్ టైమ్ హైలో ఉంది. డే చార్ట్లో ఇంత మంచి పెద్ద క్యాండల్ పడిన తర్వాత నెక్స్ట్ క్యాండల్ మనకి మూమెంట్ ఏమొస్తుందంటే రాదు. ಕೇಳಿಸ್ಕೊಂಡ್ರು 25,650 ಹತ್ರದಿಂದ ಮತ್ತೆ ಮಾರ್ಕೆಟ್ ರಿಟರ್ನ್ ಆಗೋ ಚಾನ್ಸಸ್ ಇದೆ ಅಂತ. ಓಕೆ, ಇಲ್ಲಿಂದ ರಿಟರ್ನ್ ಆಗೋ ಚಾನ್ಸಸ್ ಇದೆ ಅಂತ ನೋಡ್ಕೊಳ್ಳಿ. ಇವಾಗ ನಮ್ಮ ಮಾರ್ಕೆಟ್ ಓಪನ್ ಮಾಡೋಣ. 25,650 ಹತ್ರದಿಂದ ರಿಟರ್ನ್ ಆಗಿದೆ ಇಲ್ಲ ಅಂತ. ನಿಫ್ಟಿ ಚಾರ್ಟ್ ಇವಾಗ 25,650ಗೆ ಒಂದು ಲೈನ್ ಹಾಕ್ಕೊಳ್ಳಿ. ಆಗೋಣ. ಓಕೆ, ನೀವು ನೋಡಿ ರಿಟರ್ನ್ ಆಗಿದೆಯಾ ಇಲ್ಲ ಅಂತ. ಅನಾಲಿಸಿಸ್ ಏನು ಮಾಡಿದ್ವಿ ಅಂದರೆ 25,650 ಮಾರ್ಕೆಟ್ ರಿಟರ್ನ್ ಆಗಿ ಹೋಗೋ ಚಾನ್ಸ್ ಇರುತ್ತೆ ಅಂತ ನೋಡ್ಕೊಳ್ಳಿ. 25,650 ಬ್ರೇಕ್ ಆದರೆ ಮಾತ್ರ ಮತ್ತೆ ಮಾರ್ಕೆಟ್ ಮೂಮೆಂಟಮ್ ಬರುತ್ತೆ, ಇಲ್ಲಾಂದರೆ ಬರಲ್ಲ ಅಂತ. ಆ 25,650 ಅನ್ನೋದು ನೀವು ಎಷ್ಟಾದರೂ ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಪಿನ್ ಟು ಪಿನ್ ವರ್ಕ್ ಆಗಿದೆ. ಓಕೆ, ನೀವು ನೋಡ್ಕೊಳ್ಳಿ ಇಲ್ಲಿ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಇವಾಗ ಅದನ್ನೇ ಕಟ್ ಮಾಡಿ ತಂಬ್ಲೈನ್ ಹಾಕ್ಕೊಳ್ಳೋಣ. ಓಕೆ ಓಕೆ, ಡನ್. ಪ್ಲಸ್ ನಾನು ಸುಮಾರು ಸತಿ ಹೇಳಿರ್ತೀನಿ, ನಮ್ಮ ರೆಸಿಸ್ಟೆನ್ಸ್ ಅನ್ನೋದು ಒಂದ್ಸಲಿ ಬ್ರೇಕ್ ಆದರೆ ಸಪೋರ್ಟ್ ಆಗ್ತದೆ, ಸಪೋರ್ಟ್ ಬ್ರೇಕ್ ಆದರೆ ರೆಸಿಸ್ಟೆನ್ಸ್ ಆಗ್ತದೆ ಅಂತ. ಇದು ಬ್ರೇಕ್ ಮಾಡಿ ಕೆಳಗಡೆ ಬಂದಾಗ ಇಲ್ಲಿ ನೋಡಿ ಎಷ್ಟೊತ್ತು ಫೈಟ್ ಮಾಡಿ ಮತ್ತೆ ಮೇಲೆ ಹೊರಟಾಯ್ತು, ಅವಾಗ ಇದು ಸಪೋರ್ಟ್, ಇದ್ರ ಮೇಲೆ ಬೈಯಿಂಗ್. ಓಕೆ, ಇದೇ ಮಾಡಿದ್ವಿ ನೆನ್ನೆ ನಾವು. ಇಲ್ಲೊಂದು ಪಿ ಇ, ಇಲ್ಲೊಂದು ಸಿ ಇ ನೋಡ್ಕೊಳ್ಳಿ. ಇದು ನಿಫ್ಟಿಯಲ್ಲಿ ವರ್ಕ್ ಆಗಿರೋದು, ಲೆವೆಲ್ಸ್ ಪಿನ್ ಟು ಪಿನ್. ಬ್ಯಾಂಕ್ ನಿಫ್ಟಿ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ಅಂತ ಹೇಳಿದ್ದೆ ನಾನು. ಅನಾಲಿಸಿಸಲ್ಲಿ ಕೂಡ ಅದೇ ಬರೆದಿದ್ವಿ, ಕೂಡ ಬರೀತೀರಂದ್ರೆ ಅದು ನೋಟ್ಸ್ ಬರೀತೀವಿ ನಾವು, ಅದರಲ್ಲಿ ಬರೆದಿದ್ವಿ ಕಂಪ್ಲೀಟ್ ಬ್ಯಾಂಕ್ ನಿಫ್ಟಿ ಅವಾಯ್ಡ್ ಮಾಡಿ ಅಂತ. ಬ್ಯಾಂಕ್ ನಿಫ್ಟಿ ಕೂಡ ಸೇಮ್. ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ, ನಮ್ಮ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅನ್ನೋದು ಬ್ರೇಕ್ ಮಾಡಬೇಕು, ರೀಟ್ರೇಸ್ ಮಾಡಿ ಮತ್ತೆ ಹೈ ಕ್ರಾಸ್ ಆಗುವಾಗ ಬೈಯಿಂಗ್ ಮಾಡಬೇಕು ಅಂತ. ನೀವು ನೋಡ್ಕೊಳ್ಳಿ. ಇದು 30 ಮಿನಿಟ್ಸ್ ಟೈಮ್ ಫ್ರೇಮ್, ಇಲ್ಲ ನೀವು 50 ಮಿನಿಟ್ಸ್ ಇಟ್ಕೊಂಡು ನೋಡಿ, ನೋ ಪ್ರಾಬ್ಲಮ್. ನಮ್ಮ ಲೆವೆಲ್ ನಾವು ಸ್ಟ್ರಾಂಗ್ ಕ್ಯಾಂಡಲ್ ಜೂಮ್ ಮಾಡಿ ಚೆಕ್ ಮಾಡಿ ಕರೆಕ್ಟಾಗಿ ಅದೇ ಲೆವೆಲ್ಗೆ ಬ್ರೇಕ್ ಮಾಡಿ ಫೈಟ್ ಮಾಡಿ ಬ್ರೇಕ್ ಮಾಡಿ ಕ್ಲೋಸ್ ಆಗಿದೆ. ಮತ್ತೆ ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬ್ಯಾಂಕ್ ನಿಫ್ಟಿ ಬಿಟ್ಬಿಟ್ಟು ನಿಫ್ಟಿಯಲ್ಲೇ ಮಾಡಬೇಕಂತ ಹೇಳಿದ್ದೆ. ಯಾಕೆ ಅನ್ನೋದು ಆ ವಿಡಿಯೋದಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 5 ಮಿನಿಟ್ಸ್ ಇರುತ್ತೆ ವಿಡಿಯೋ. ಓಕೆ, ಟೆಲಿಗ್ರಾಮಲ್ಲಿದ್ದರೆ ನಿಮ್ಗೆ ಗೊತ್ತಾಗಿರುತ್ತೆ, ಯಾಕಂದರೆ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿದ್ವಿ. ಓಕೆ, ಇದು ನಮ್ಮ ಲೆವೆಲ್ಸ್ ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ. ಓಕೆ, ಇವಾಗ ಟೆಲಿಗ್ರಾಮಲ್ಲಿ ಏನೇನು ಮಾಡಿದ್ವಿ ನೋಡೋಣ. ಇದು ನೋಡ್ಕೊಳ್ಳಿ. 27ನೇ ತಾರೀಕು ನೆನ್ನೆ ಬೆಳಗ್ಗೆ 8:45ಗೆ ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಇದನ್ನು. ಓಕೆ, ಮಾಡಿಬಿಟ್ಟು ಲೆವೆಲ್ಸ್ ಕೂಡ ಹಾಕಿದ್ದೀನಿ, ನಿಫ್ಟಿ ಬ್ಯಾಂಕ್ ನಿಫ್ಟಿ 2 ಲೆವೆಲ್ಸ್ ಹಾಕಿದ್ದೀನಿ ಬೆಳಗ್ಗೆ ಫಾರೆಕ್ಸ್ ಸ್ಕ್ರೀನ್ ಶಾಟ್ಗಳು. ಓಕೆ, ಇಲ್ಲಿ ಹೇಳಿದ್ದೀನಿ 9:22 ನೋಡ್ಕೊಳ್ಳಿ ನೀವು. ಬ್ಯಾಂಕ್ ನಿಫ್ಟಿನ ಅವಾಯ್ಡ್ ಮಾಡಿ ಅಂತ 15 ನಿಮಿಷ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಿ. 5 ಮಿನಿಟ್ಸಲ್ಲಿ ಫೇಕ್ ಬ್ರೇಕ್ಔಟ್ಸ್ ಬರ್ತವೆ, ಬ್ಯಾಂಕ್ ನಿಫ್ಟಿ ಅವಾಯ್ಡ್ ಮಾಡಿ ಅಂತ ಹೇಳಿದ್ದೀನಿ. ಓಕೆ, ಅದಕ್ಕೂ ಮುಂಚೆ ನೀವು ಇಲ್ಲಿ ನೋಡ್ಕೋಬೋದು, ಮಾರ್ಕೆಟ್ ಸ್ಟಾರ್ಟ್ ಆದಮೇಲೆ ಇವಾಗ ಎಲ್ಲರೂ ಬಂದು ಹೇಳ್ತಾರೆ ಮಾರ್ಕೆಟ್ ಸೈಡ್ ವೇಸಲ್ಲಿ ಇರುತ್ತೆ, ಸೈಡ್ ವೇಸಲ್ಲಿ ಇತ್ತು ಅಂತ ಕೂಡ, ಸೈಡ್ ವೇಸಲ್ಲಿ ಇತ್ತು ಅಂತ ಹೇಳ್ತಾರೆ, ಇರುತ್ತೆ ಅಂತ ಹೇಳಲ್ಲ. ಇಲ್ಲಿ ನೋಡ್ಕೊಳ್ಳಿ, 8:43 ಇವತ್ತು 2 ಅವರ್ ಮಾರ್ಕೆಟ್ ತುಂಬ ಡಿಫಿಕಲ್ಟ್ ಇರ್ತದೆ. ವೆಯ್ಟ್ ಮಾಡಿ 2 ಅವರ್ ಟ್ರೇಡ್ ಮಾಡಿಬಿಡಿ ಅಂತ ಅಪ್ಡೇಟ್ ಮಾಡಿದ್ದೆ.
ಅದು ಬಿಫೋರ್ ಮಾರ್ಕೆಟ್. 2 ಅವರ್ಸ್ ಮಾರ್ಕೆಟ್ ಡಿಫಿಕಲ್ಟ್ ಇರ್ತದೆ, ಟ್ರೇಡ್ ಮಾಡಬೇಡಿ ಅಂತ. ಓಕೆ, ಇದು ನಾನು 2 ಅವರ್ಸ್ ಡಿಫಿಕಲ್ಟ್ ಇರ್ತಾ ಇಲ್ಲ ನೋಡೋಣ. ಇದು ಬಿಫೋರ್ ಮಾರ್ಕೆಟ್ ಹೇಳಿದ್ವಿ. ಆಮೇಲೆ ಬ್ಯಾಂಕ್ ನಿಫ್ಟಿನ ಅವಾಯ್ಡ್ ಮಾಡಿದ್ವಿ, ನಿಫ್ಟಿ ಮೇಲೆ ಫೋಕಸ್ ಮಾಡಿ ಅಂತ ಹೇಳಿದ್ವಿ. ಮತ್ತೆ ಕೂಡ ಹೇಳಿದ್ದೀನಿ, ಲೋ ವಾಲ್ಯೂಮ್ ಮಾರ್ಕೆಟ್ 9:36ಕ್ಕೆ ಡಿಫಿಕಲ್ಟ್ ಮಾರ್ಕೆಟ್, ವೆಯ್ಟ್ ಮಾಡಿ ಸಮ್ ಟೈಮ್ಸ್ ಅಂತ ನೋಡಿ. ಓಕೆ, ಅದಾದಮೇಲೆ ನಾವು ಪಿ ಕಾಲ್ ಮಾಡಿದ್ವಲ್ಲ, ಅದಕ್ಕೆ ಸಂಬಂಧಪಟ್ಟ ಸ್ಕ್ರೀನ್ಶಾಟ್ಗೆಲ್ಲ ಇಲ್ಲಿರ್ತವೆ, ಕೌಂಟ್ ಮಾಡ್ಕೊಳ್ಳಿ. ಈ ವಾರದ ರಿಸಲ್ಟ್, ಈ ವಾರ ಪೂರ್ತಿ ಮಂಡೇ ಟು ಫ್ರೈಡೇ ಎಷ್ಟು ಕಾಲ್ಸ್ ಕೊಟ್ಟಿದ್ದೀವಿ ಅಷ್ಟು ಕಾಲ್ಸು, ಎಲ್ಲ ಟಾರ್ಗೆಟ್ಸು ಎಲ್ಲ ದಿನವೂ ಕಂಪ್ಲೀಟ್ ಕ್ಲೋಸ್. ನಾನು ಕೊಟ್ಟರೆ ಎಲ್ಲ ಕಾಲ್ಸು ಪ್ರಾಫಿಟಲ್ಲೇ ಇದ್ದಾವೆ. ಒಂದೇ ಒಂದು ಕಾಲು ಫೇಲ್ ಆಗಿಲ್ಲ, ₹1 ರೇಟ್ ಬಂದಿಲ್ಲ. ಇದು ಫಾರೆಕ್ಸ್ ಸಂಬಂಧಪಟ್ಟಿದ್ದು, ಅದರದ್ದು ಸ್ಕ್ರೀನ್ಶಾಟ್ಗಳು ಎಲ್ಲ ನೋಡ್ಕೊಳ್ಳಿ. ಟೋಟಲ್ ನನ್ನ PNL ಇನ್ನೊಂದು ಪ್ಲಸ್ ಇಲ್ಲೊಂದು 4,500 ಆ್ಯಡ್ ಆಗಿ 4,800 ಕಾಲ್ಸ್ ಗ್ರೂಪಿಂದ ಒಂದು ಮೇಡಮ್ದು ಅದು ಆ್ಯಡ್ ಆಗಿಲ್ಲ. ಅದು ಆ್ಯಡ್ ಮಾಡಿದ್ರೆ 70,000 ಚೇಂಜ್ ಬರುತ್ತೆ ನೆನ್ನೆ PNL. ಟೋಟಲ್ ಅವ್ರದ್ದು ಸೇರಿಕೊಂಡ್ರೆ, ಆ ಮೇಡಮ್ದು ಸೇರಿಕೊಂಡ್ರೆ 11 ಜನ ಆ್ಯಕ್ಟಿವ್ ಟ್ರೇಡರ್ಸ್, 11 ಜನ ಸೇರಿ 70,000 ನೆನ್ನೆ ಮಾಡೋದು ಸೈಡ್ ವೇಸ್ ಮಾರ್ಕೆಟಲ್ಲಿ ಕೂಡ. ಓಕೆ, ಇದು ಟೆಲಿಗ್ರಾಮ್ ಮಾಡಿರೋದು. ಇವಾಗ ಮಾರ್ಕೆಟಲ್ಲಿ 2 ಅವರ್ಸ್ ವೆಯ್ಟ್ ಮಾಡಿ ಕಷ್ಟ ಅಂತ ಹೇಳಿದ್ವಲ್ಲ, ಇದರಲ್ಲಿ 2 ಅವರ್ಸ್, ಇದು 9 ಕಾಲಿಂದ ಇದು 2 ಅವರ್ಸ್. ಇದರಲ್ಲಿ ಯಾರಾದರೂ ಟ್ರೇಡ್ ಮಾಡಿದರೆ ನನಗೆ ಹೇಳಿ. ಓಕೆ, ಇದು ಬಿಫೋರ್ ಮಾರ್ಕೆಟ್ ಹೇಳಿದಾಗ ಮಾರ್ಕೆಟ್ ನಿಂತ್ಕೊಂಡಿರೋ ಕತೆ 2 ಅವರ್ ಸೈಡರ್ಸಲ್ಲಿ ಇರುತ್ತೆ ಅಂತ. ಎಕ್ಸಾಕ್ಟ್ 2 ಅವರ್ ಸೈಡರ್ಸಲ್ಲೇ ಇದೆ ನೋಡಿ. ಈ ಕ್ಯಾಂಡಲ್ನ ಬ್ರೇಕ್ ಮಾಡಿ ಹೋಗಿ ಎಲ್ಲ ಇನ್ಸೈಡ್ ಕ್ಯಾಂಡಲಲ್ಲೇ ಇತ್ತಲ್ಲ, ಇದು ಮಾರ್ಕೆಟ್ ಮುಗಿದ್ಮೇಲೆ ಹೇಳ್ತಲ್ಲ ಬಿಫೋರ್ ಮಾರ್ಕೆಟ್. ಈ ಲೆವೆಲ್ ಅಷ್ಟೇ 25,650 ಅನ್ನೋದು ಇವಾಗ ಬಂದು ಹಾಕಿರೋದಲ್ಲ, ವಿಡಿಯೋದಲ್ಲಿ ನೋಡಿದ್ರಲ್ಲ, ಬಿಫೋರ್ ಮಾರ್ಕೆಟ್. ಇಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಈ ವಾರ ರಿಸಲ್ಟ್ ಕೂಡ ಕಂಪ್ಲೀಟ್ಲಿ ಎಲ್ಲನೂ ಪ್ರಾಫಿಟೇ, ಒಂದು ಕಾಲು ಫೇಲ್ ಆಗಿಲ್ಲ. ಓಕೆ, ಇವಾಗ ಮಂಡೇ ಏನು ಮಾಡಬೇಕು? ಮಂಡೇ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ ಮಾರ್ಕೆಟ್. ಓಕೆ, ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ ಮಂಡೇ. ಅದಕ್ಕೆ ಸಂಬಂಧಪಟ್ಟಿದ್ದ ಅನಾಲಿಸಿಸು, ಅದಕ್ಕೆ ಸಂಬಂಧಪಟ್ಟಿದ್ದ ಲೆವೆಲ್ಸು ಎಲ್ಲ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ಹೊಸಬರಾದ್ರು ನೋಡ್ತಾಯಿದ್ರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರ್ತದೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಆಫ್ಲೈನ್ ಇಲ್ಲ, ಓನ್ಲಿ ಆನ್ಲೈನ್ ಮಾತ್ರ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ವೀಕೆಂಡ್. ಸಿಗೋಣ ಮಂಡೇ ಈವ್ನಿಂಗ್. ಟೆಲಿಗ್ರಾಮಲ್ಲಿರೋರಿಗೆ ಮಂಡೇ ಮಾರ್ನಿಂಗ್ ಸಿಗೋಣ, ಯೂಟ್ಯೂಬಲ್ಲಿರೋರಿಗೆ ಮಂಡೇ ಈವ್ನಿಂಗ್ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.